ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಜೀವನವು ಏನನ್ನಾದರೂ ತೆಗೆದುಕೊಳ್ಳುವುದು, ಏನನ್ನಾದರೂ ಕೊಡುವುದು, ಇದಿದೆಯಲ್ಲ, ಇದು ನಮಗೆ ಏನನ್ನು ಕೊಡುತ್ತೆ ಅಂತಂದ್ರೆ, ನಾವೇ ಈಗ ಭತ್ತವನ್ನ ಬೆಳಿಲಿಕ್ಕೆ ಸಾಧ್ಯವಿಲ್ಲ, ರೈತ ಬೆಳೆದಿರುತ್ತಾನೆ. ಅದಕ್ಕಾಗಿಯೇ ನೀವು ಊಟ ಮಾಡುವಾಗ ಅನ್ನದಾತ ಸುಖೀ ಭವ ಅಂತ ಒಂದು ಮಾತು ಹೇಳಿದ್ರೆ ನಮ್ಮ ಅಪ್ಪನ ಮನೆ ಗಂಟೆನೂ ಹೋಗೋದಿಲ್ಲ. ಅದು ಇಬ್ಬರಿಗೂ ಕೂಡ ಕೃತಜ್ಞತೆ ಹೇಳಿದಾಗತ್ತೆ. ಅನ್ನ ಬಡಿಸಿದವನಿಗೂ ನಮಗೆ ಅನ್ನ ಕೊಟ್ಟವನಿಗೂ ಕೂಡ ಭಗವಂತನು ಕೂಡ ಪ್ರೀತಿಯಾಗುವಂಥದ್ದು. ಯಾವುದಕ್ಕಾದ್ರೂ ಸರಿ ಕೃತಜ್ಞತಾ ಭಾವದಿಂದ ಇರುವುದು, ಒಂದು ಥ್ಯಾಂಕ್ಸ್ ಹೇಳೋದಿದೆಯಲ್ಲ, ಅತ್ಯಂತ ನಿಮ್ಮ ಮನಸ್ಸನ್ನ ಉಚ್ಚ ಸ್ಥಿತಿಯಲ್ಲಿರಲಿಕ್ಕೆ ಸಾಧ್ಯವಾಗುತ್ತೆ. ಪ್ರೀತಿಯ ಬಂಧುಗಳೇ, ನಾನು ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ, ಇವತ್ತಿರುವ ಆಶ್ಲೇಷ ನಕ್ಷತ್ರ ಇದೆಯಲ್ಲ, ಇದೊಂದು ಸಂಧಿ ನಕ್ಷತ್ರವಾದ್ದರಿಂದ ದೂರ ಪ್ರಯಾಣ ಸಾಧ್ಯವಾದ್ರೆ ವರ್ಜ ಮಾಡ್ಕೊಳ್ಳಿ. ಆಗಲೂ ಕೂಡ ಹೋಗಲೇಬೇಕು ಅಂತ ಪ್ರಮೇಯ ಬಂದರೆ ಆರೆಂಜ್ ಫ್ರೂಟ್ ಜೊತೆಗಿಟ್ಟು ಸ್ವಲ್ಪ ಮಾತ್ರವಾಗಿ ಸ್ವೀಕರಿಸಿ ಹೋಗುವುದರ ಜೊತೆಗೆ ಓಂ ಶ್ರೀ ಕೀರ್ತಿನಾರಾಯಣಾಭ್ಯಾಂ ನಮಃ, ಓಂ ಶ್ರೀ ಕೀರ್ತಿನಾರಾಯಣಾಭ್ಯಾಂ ನಮಃ. ಈ ಕೀರ್ತಿನಾರಾಯಣರ ಮಂತ್ರವನ್ನು ನೀವು ಹೇಳಿ ಹೊರಡ್ತೀನಿ ಅಂತಂದ್ರೆ ಪ್ರತಿಯೊಂದು ಕೂಡ ಶುಭವೇ ಜರುಗುವುದು. ನಿಮಗೆ ದುರದೃಷ್ಟ ಮಾಯವಾಗುವುದು, ಅದೃಷ್ಟವನ್ನ ತಾವು ವಶ ಮಾಡಿಕೊಳ್ತೀರಿ. ಶುಭಂಭೂಯ, ಒಳಿತಾಗಲಿ.